ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ದೇವಸ್ಥಾನದ ಪೂಜಾರಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಮೆರವಣಿಗೆ ಹೊರಡ್ತಿಲ್ಲ, ಏನಾಯ್ತು ಸರ್? ಮೆರವಣಿಗೆ ಸಂಜೆ 7:30ಕ್ಕೆ ಹೊರಡ್ತು. 7:30ಕ್ಕೆ ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನ ಮತ್ತು ಭುವನೇಶ್ವರಿ ದೇವಸ್ಥಾನದಲ್ಲೇ ಪೂಜೆ ಮುಗಿಸ್ಕೊಂಡು ಇನ್ನು ಹಂಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮದೇ ಭಕ್ತಾದಿಗಳು ಮಾಳೆ ಧರಿಸಿರುವಂಥ ಭಕ್ತಾದಿಗಳ ಮನೆ ಮುಂದೆನೂ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮೆರವಣಿಗೆಗೆ ಲೆಫ್ಟ್ ಸೈಡಲ್ಲಿ ಇಂದ ಒಂದು 3-4 ಜನ ನಿಂತಿದ್ರು. ನಾವೇನು ದೊಡ್ಡದಾಗಿ ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ಮೂವ್ ಆಗೋಷ್ಟರಲ್ಲಿ ದೊಡ್ಡದಾಗಿ ಒಂದು ಕಲ್ಲು ಬಿತ್ತು ನಮ್ಮ ದೇವಸ್ಥಾನ ಸದಸ್ಯರ ಮಗಳ ಮೇಲೆ. ಅದೊಂದು ಸ್ವಲ್ಪ ಓಪನ್ ಆಗಿ ನಾವು ಇದನ್ನ ಹಂಗೆ ಬಿಡಬಾರ್ದು ಅಂದ್ಬಿಟ್ಟು ಸ್ಟೇಷನ್ ಮುಖಾಂತರ FIR ಮಾಡಿಸಿದ್ದೀವಿ. ಸರ್, ಈ ಹಿಂದೆ ಏನಾದರೂ ಈ ರೀತಿಯ ಪ್ರಕರಣ ಆಗಿತ್ತಲ್ಲ, ಇದೇ ಮೊದಲ? ಹಾಂ, ಈ ರೀತಿ ನಮಗಾಗಿರೋದು ಇದೇ ಮೊದಲು. ಆದರೆ ಇಂಥ ಕೃತ್ಯಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಅದೇ ಸ್ಥಳದಲ್ಲಿ 2-3 ಬಾರಿ ನಡೆದಿದೆ. ಆದರೆ ಅದನ್ನು ದೊಡ್ಡದಾಗಿ ವೈರಲ್ ಮಾಡಲಿಲ್ಲ. ನಾವೇ ತಿದ್ಕೊಂಡು ಹೋಗೋಣ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಮಟ್ಟದಲ್ಲಿದ್ವಿ. ಆದರೆ ನಿನ್ನೆ ಮಾತ್ರ ನಮ್ಗೆ ತುಂಬ ಬೇಜಾರಾಯಿತು. ಒಂದು ಹೆಣ್ಮಗಳು ಈ ಥರ ಆಗಿದೆ ಅನ್ನೋದು, ಅದು ಮಾಲೆ ಧರಿಸಿದವ್ರಿಗೆ, ಒಂದು ಭಕ್ತಿ ಕಾರ್ಯಕ್ರಮದಲ್ಲಿರೋವಂಥವ್ರಿಗಿಂತ ಆಗಿದೆ ಅನ್ನೋದು ಒಂದು ಭಾಳ ನೋವಿನ ಸಂಗತಿಯಾಗಿದೆ. ಸರ್, ಪದೇ ಪದೇ ಈ ರೀತಿ ಕಲ್ಲು ತೂರಾಟ, ಒಂದು ಮೆರವಣಿಗೆ ಹೋದಂಥ ಸಂದರ್ಭ ಕಲ್ಲು ತೂರಾಟ, ಗಣೇಶ ವಿಸರ್ಜನೆ ಸಂದರ್ಭದಲ್ಲೂ ಕಲ್ಲು ತೂರಾಟ, ಇತ್ತೀಚೆಗೆ ಆಗ್ತಿರುವಂತಹ ಈ ಒಂದು ಪ್ರಕರಣ, ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಓವರಾಲ್ ಏನಂತೀವಿ? ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ. ಈಗ ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂ ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಭಾಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಉಟ್ಕೊಳ್ಳುತ್ತೆ ಸರ್. ಇಂಥ ಕಾರ್ಯಕ್ರಮ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ನಿನ್ನೆ ನಾವು ಪೊಲೀಸವ್ರಿಗೆ ಕಂಪ್ಲೇಂಟ್ ಮಾಡಿ ACP DCP ಅವರೆಲ್ಲ ಬಂದಿದ್ದು. ನಮ್ಮ ಹಿಂದೂ ಸಂಘಟನೆಯವರು, ಶ್ರೀರಾಮ್ ಸೇನೆ ಮತ್ತು ಬಜರಂಗ್ ದಳ, ಇನ್ನೂ ಅನೇಕ ಹಿಂದೂ ಕಾರ್ಯಕರ್ತರು, ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು, ನಮ್ಮ ಬಡಾವಣೆಯಲ್ಲಿರತಕ್ಕಂಥ ಹಿರಿಯರು ಅವರೆಲ್ಲ ಬಂದು ಒಳ್ಳೆಯ ರೀತಿಯಾದ ಎಂಕರೇಜ್ ಮಾಡೋ ಉತ್ತೇಜನ ಅವ್ರಿಗೆ, ಅಪರಾಧಿಗಳನ್ನ ಬಂಧಿಸಬೇಕು ಕೂಡಲೇ ಅನ್ನೋ ಮಟ್ಟಿಗೆ ಒಳ್ಳೆ ಒಂದು ಹೋರಾಟ ಮಾಡಿ ಅದು ಯಶಸ್ವಿ ಕಾಣ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ ನಾವು. ಏನು ಆಗ್ರಹ ಮಾಡ್ತೀರಿ ಸರ್? ಸೂಕ್ತವಾದಂಥ ನಮಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ, ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ, ನಾವು ಮಾಡ್ತೀವಿ. ಅದೇ ರೀತಿ ಈ ಥರ ಕಾರ್ಯಕ್ರಮ ಪದೇ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತು ಅದನ್ನು ನಿಭಾಯಿಸೋ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಇಂಥ ದುರ್ಘಟನೆಗಳು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇದೆ ಸರ್. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ದೇವಸ್ಥಾನದ ಪೂಜಾರಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಮೆರವಣಿಗೆ ಹೊರಡ್ತಿಲ್ಲ, ಏನಾಯ್ತು ಸರ್? ಮೆರವಣಿಗೆ ಸಂಜೆ 7:30ಕ್ಕೆ ಹೊರಡ್ತು. 7:30ಕ್ಕೆ ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ದೇವಸ್ಥಾನ ಮತ್ತು ಭುವನೇಶ್ವರಿ ದೇವಸ್ಥಾನದಲ್ಲೇ ಪೂಜೆ ಮುಗಿಸ್ಕೊಂಡು ಇನ್ನು ಹಂಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮದೇ ಭಕ್ತಾದಿಗಳು ಮಾಳೆ ಧರಿಸಿರುವಂಥ ಭಕ್ತಾದಿಗಳ ಮನೆ ಮುಂದೆನೂ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮೆರವಣಿಗೆಗೆ ಲೆಫ್ಟ್ ಸೈಡಲ್ಲಿ ಇಂದ ಒಂದು 3-4 ಜನ ನಿಂತಿದ್ರು. ನಾವೇನು ದೊಡ್ಡದಾಗಿ ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ಮೂವ್ ಆಗೋಷ್ಟರಲ್ಲಿ ದೊಡ್ಡದಾಗಿ ಒಂದು ಕಲ್ಲು ಬಿತ್ತು ನಮ್ಮ ದೇವಸ್ಥಾನ ಸದಸ್ಯರ ಮಗಳ ಮೇಲೆ. ಅದೊಂದು ಸ್ವಲ್ಪ ಓಪನ್ ಆಗಿ ನಾವು ಇದನ್ನ ಹಂಗೆ ಬಿಡಬಾರ್ದು ಅಂದ್ಬಿಟ್ಟು ಸ್ಟೇಷನ್ ಮುಖಾಂತರ FIR ಮಾಡಿಸಿದ್ದೀವಿ. ಸರ್, ಈ ಹಿಂದೆ ಏನಾದರೂ ಈ ರೀತಿಯ ಪ್ರಕರಣ ಆಗಿತ್ತಲ್ಲ, ಇದೇ ಮೊದಲ? ಹಾಂ, ಈ ರೀತಿ ನಮಗಾಗಿರೋದು ಇದೇ ಮೊದಲು. ಆದರೆ ಇಂಥ ಕೃತ್ಯಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಅದೇ ಸ್ಥಳದಲ್ಲಿ 2-3 ಬಾರಿ ನಡೆದಿದೆ. ಆದರೆ ಅದನ್ನು ದೊಡ್ಡದಾಗಿ ವೈರಲ್ ಮಾಡಲಿಲ್ಲ. ನಾವೇ ತಿದ್ಕೊಂಡು ಹೋಗೋಣ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಮಟ್ಟದಲ್ಲಿದ್ವಿ. ಆದರೆ ನಿನ್ನೆ ಮಾತ್ರ ನಮ್ಗೆ ತುಂಬ ಬೇಜಾರಾಯಿತು. ಒಂದು ಹೆಣ್ಮಗಳು ಈ ಥರ ಆಗಿದೆ ಅನ್ನೋದು, ಅದು ಮಾಲೆ ಧರಿಸಿದವ್ರಿಗೆ, ಒಂದು ಭಕ್ತಿ ಕಾರ್ಯಕ್ರಮದಲ್ಲಿರೋವಂಥವ್ರಿಗಿಂತ ಆಗಿದೆ ಅನ್ನೋದು ಒಂದು ಭಾಳ ನೋವಿನ ಸಂಗತಿಯಾಗಿದೆ. ಸರ್, ಪದೇ ಪದೇ ಈ ರೀತಿ ಕಲ್ಲು ತೂರಾಟ, ಒಂದು ಮೆರವಣಿಗೆ ಹೋದಂಥ ಸಂದರ್ಭ ಕಲ್ಲು ತೂರಾಟ, ಗಣೇಶ ವಿಸರ್ಜನೆ ಸಂದರ್ಭದಲ್ಲೂ ಕಲ್ಲು ತೂರಾಟ, ಇತ್ತೀಚೆಗೆ ಆಗ್ತಿರುವಂತಹ ಈ ಒಂದು ಪ್ರಕರಣ, ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಓವರಾಲ್ ಏನಂತೀವಿ?
ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂ ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಭಾಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಹುಟ್ಕೊಳ್ಳುತ್ತೆ ಸರ್. ಇಂಥ ಕಾರ್ಯಕ್ರಮ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ನಿನ್ನೆ ನಾವು ಪೊಲೀಸವ್ರಿಗೆ ಕಂಪ್ಲೇಂಟ್ ಮಾಡಿ ACP DCP ಅವರೆಲ್ಲ ಬಂದಿದ್ದು. ನಮ್ಮ ಹಿಂದೂ ಸಂಘಟನೆಯವರು, ಶ್ರೀರಾಮ್ ಸೇನೆ ಮತ್ತು ಬಜರಂಗ್ ದಳ ಇನ್ನೂ ಅನೇಕ ಹಿಂದೂ ಕಾರ್ಯಕರ್ತರು, ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು, ನಮ್ಮ ಬಡಾವಣೆಯಲ್ಲಿರತಕ್ಕಂಥ ಹಿರಿಯರು ಅವರೆಲ್ಲ ಬಂದು ಒಳ್ಳೆಯ ರೀತಿಯಾದ ಅದೇ ಎಂಕರೇಜ್ ಮಾಡೋ ಉತ್ತೇಜನ ಅವ್ರಿಗೆ ಈಗ ಅಪರಾಧಿಗಳನ್ನ ಬಂಧಿಸಬೇಕು ಕೂಡಲೇ ಅನ್ನೋ ಮಟ್ಟಿಗೆ ಒಳ್ಳೆ ಒಂದು ಹೋರಾಟ ಮಾಡಿ ಅದು ಯಶಸ್ವಿ ಕಾಣ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ ನಾವು. ಕಡೆಯದಾಗಿ ಏನು ಆಗ್ರಹ ಮಾಡ್ತೀರಿ ಸರ್? ಸೂಕ್ತವಾದಂಥ ನಮಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ ನಾವು ಮಾಡ್ತೀವಿ. ಅದೇ ರೀತಿ ಈ ಥರ ಕಾರ್ಯಕ್ರಮ ಪದೇ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತು ಅದನ್ನು ನಿಭಾಯಿಸೋ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಮತ್ತೆ ಇಂಥ ದುರ್ಘಟನೆಗಳು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇದೆ ಸರ್. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ದೇವಸ್ಥಾನದ ಪೂಜಾರಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಮೆರವಣಿಗೆ ಹೊರಡ್ತೀವಿ? ಇಲ್ಲಿಂದ ಏನಾಯ್ತು ಸರ್? ಮೆರವಣಿಗೆ ಸಂಜೆ 7:30ಕ್ಕೆ ಹೊರಡ್ತು. 7:30ಕ್ಕೆ ನಮ್ಮ ಗ್ರಾಮದೇವತೆ ದೊಡ್ಡಮ್ಮ ದೇವಸ್ಥಾನ ಮತ್ತು ಭುವನೇಶ್ವರಿ ದೇವಸ್ಥಾನದಲ್ಲೇ ಪೂಜೆ ಮುಗಿಸ್ಕೊಂಡು ಇನ್ನು ಹಂಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮದೇ ಭಕ್ತಾದಿಗಳು, ಮಾಳೆ ಧರಿಸಿರುವಂಥ ಭಕ್ತಾದಿಗಳ ಮನೆ ಮುಂದೆನೂ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮೆರವಣಿಗೆಗೆ ಲೆಫ್ಟ್ ಸೈಡಲ್ಲಿ ಇಂದ ಒಂದು 3-4 ಜನ ನಿಂತಿದ್ರು. ನಾವೇನು ದೊಡ್ಡದಾಗಿ ಅಬ್ಸರ್ವ್ ಮಾಡಿಲ್ಲ. ಸ್ವಲ್ಪ ಮೂವ್ ಆಗೋಷ್ಟರಲ್ಲಿ ದೊಡ್ಡದಾಗಿ ಒಂದು ಕಲ್ಲು ಬಿತ್ತು ನಮ್ಮ ದೇವಸ್ಥಾನ ಸದಸ್ಯರ ಮಗಳ ಮೇಲೆ. ಅದೊಂದು ಸ್ವಲ್ಪ ಓಪನ್ ಆಗಿ ನಾವು ಇದನ್ನ ಹಂಗೆ ಬಿಡಬಾರ್ದು ಅಂದ್ಬಿಟ್ಟು ಸ್ಟೇಷನ್ ಮುಖಾಂತರ FIR ಮಾಡಿಸಿದ್ದೀವಿ. ಸರ್, ಈ ಹಿಂದೆ ಏನಾದರೂ ಈ ರೀತಿಯ ಪ್ರಕರಣ ಆಗಿತ್ತಲ್ಲ, ಇದೇ ಮೊದಲ? ಹಾಂ, ಈ ರೀತಿ ನಮಗಾಗಿರೋದು ಇದೇ ಮೊದಲು. ಆದರೆ ಇಂಥ ಕೃತ್ಯಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಅದೇ ಸ್ಥಳದಲ್ಲಿ 2-3 ಬಾರಿ ನಡೆದಿದೆ. ಅದು ಆದರೆ ಅದನ್ನು ದೊಡ್ಡದಾಗಿ ವೈರಲ್ ಮಾಡಲಿಲ್ಲ. ನಾವೇ ತಿದ್ಕೊಂಡು ಹೋಗೋಣ, ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಮಟ್ಟದಲ್ಲಿದ್ವಿ. ಆದರೆ ನಿನ್ನೆ ಮಾತ್ರ ನಮ್ಗೆ ತುಂಬ ಬೇಜಾರಾಯಿತು. ಒಂದು ಹೆಣ್ಮಗಳು ಈ ಥರ ಆಗಿದೆ ಅನ್ನೋದು, ಅದು ಮಾಲೆ ಧರಿಸಿದವ್ರಿಗೆ, ಒಂದು ಭಕ್ತಿ ಕಾರ್ಯಕ್ರಮದಲ್ಲಿರೋವಂಥವ್ರಿಗಿಂತ ಆಗಿದೆ ಅನ್ನೋದು ಒಂದು ಭಾಳ ನೋವಿನ ಸಂಗತಿಯಾಗಿದೆ. ಸರ್, ಪದೇ ಪದೇ ಈ ರೀತಿ ಕಲ್ಲು ತೂರಾಟ, ಒಂದು ಮೆರವಣಿಗೆ ಹೋದಂಥ ಸಂದರ್ಭ ಕಲ್ಲು ತೂರಾಟ, ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಒಂದು ಕಲ್ಲು ತೂರಾಟ, ಇತ್ತೀಚೆಗೆ ಆಗ್ತಿರುವಂತಹ ಈ ಒಂದು ಪ್ರಕರಣ, ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ಓವರಾಲ್ ಏನಂತೀವಿ? ಹಿಂದೂಗಳಾಗಿ ಹುಟ್ಟಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ ಈಗ. ನಾವು ಎಷ್ಟೇ ಶಾಂತಿ ರೀತಿಯಿಂದ ಇದ್ರೂ ಇಂಥ ಕೃತ್ಯ ಆದಾಗ ಎಲ್ಲೋ ಮನಸ್ಸಿಗೆ ಭಾಳ ನೋವಾಗುತ್ತೆ. ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದ ಅಥವಾ ಆಧ್ಯಾತ್ಮಿಕವಾಗಿರಬಾರ್ದ ಅನ್ನೋ ಒಂದು ನೋವು ನಮ್ಮಲ್ಲೇ ಹುಟ್ಕೊಳ್ಳುತ್ತೆ ಸರ್. ಇಂಥ ಕಾರ್ಯಕ್ರಮ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ನಿನ್ನೆ ನಾವು ಪೊಲೀಸವ್ರಿಗೆ ಕಂಪ್ಲೇಂಟ್ ಮಾಡಿ ACP DCP ಅವರೆಲ್ಲ ಬಂದಿದ್ದು. ನಮ್ಮ ಹಿಂದೂ ಸಂಘಟನೆಯವರು, ಶ್ರೀರಾಮ್ ಸೇನೆ ಮತ್ತು ಬಜರಂಗ್ ದಳ ಇನ್ನೂ ಅನೇಕ ಹಿಂದೂ ಕಾರ್ಯಕರ್ತರು, ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯವರು, ನಮ್ಮ ಬಡಾವಣೆಯಲ್ಲಿರತಕ್ಕಂಥ ಹಿರಿಯರು ಅವರೆಲ್ಲ ಬಂದು ಒಳ್ಳೆಯ ರೀತಿಯಾದ ಅದೇ ಎಂಕರೇಜ್ ಮಾಡೋ ಉತ್ತೇಜನ ಅವ್ರಿಗೆ ಅಪರಾಧಿಗಳನ್ನ ಬಂಧಿಸಬೇಕು ಕೂಡಲೇ ಅನ್ನೋ ಮಟ್ಟಿಗೆ ಒಳ್ಳೆ ಒಂದು ಹೋರಾಟ ಮಾಡಿ ಅದು ಯಶಸ್ವಿ ಕಾಣ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ ನಾವು. ಕಡೆಯದಾಗಿ ಏನು ಆಗ್ರಹ ಮಾಡ್ತೀರಿ ಸರ್? ಸೂಕ್ತವಾದಂಥ ನಮಗೆ ಒಂದು ರಕ್ಷಣೆ ಕೊಡಬೇಕು. ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ಅವರು ಲೈಸೆನ್ಸ್ ಮಾಡಿ ಪರ್ಮಿಷನ್ ತಗೊಂಡಿದ್ದೀರಾ ಅದು ಇದು ಎಲ್ಲ ಕೇಳ್ತಾರೆ. ಪರ್ಮಿಷನ್ ಸರಿ ನಾವು ಮಾಡ್ತೀವಿ. ಅದೇ ರೀತಿ ಈ ಥರ ಕಾರ್ಯಕ್ರಮ ಪದೇ ಪದೇ ಆಗುತ್ತೆ. ಅವ್ರಿಗೆ ಇಂಟೆಲಿಜೆನ್ಸಿ ಅನ್ನೋದು ಇರಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಟೇಷನ್ ಮತ್ತು ಅದನ್ನು ನಿಭಾಯಿಸೋ ಶಕ್ತಿ ಅವರು ಹೆಚ್ಚಿಸ್ಕೋಬೇಕು. ಮತ್ತೆ ಮತ್ತೆ ಇಂಥ ದುರ್ಘಟನೆಗಳು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇದೆ ಸರ್. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.